ಧರ್ಮಸ್ಥಳದ ಕೇಸ್ನಲ್ಲಿ ಬುರುಡೆ ಬಿಟ್ಟವರಿಗೆ ಇದೀಗ ಬಿಸಿನೀರನ್ನ ಕುಡಿಸೋಕೆ ಮುಂದಾಗಿದೆ ಎಸ್ಐಟಿ ಟೀಮ್. ಸಮೀರ್ ಅಭಿಷೇಕ್ ಬಳಿಕ ಮತ್ತೊಬ್ಬನಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿರುವಂತದ್ದು. ಧರ್ಮಸ್ಥಳ ಕೇಸ್ನಲ್ಲಿ ಕಥೆ ಕಟ್ಟಿದ ಯೂಟ್ಯೂಬರ್ಸ್ಗೆ ಬುಲಾವ್ ನೀಡಿದ್ದಾರೆ. ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಕೂಡ ನೋಟಿಸ್ ಹೋಗಿದೆ. ಧರ್ಮಸ್ಥಳದ ಬುರುಡೆ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದ ಮನಾಫ್ ವಿಚಾರಣೆಗೆ ಕರೆದಿರುವ ಎಸ್ಐಟಿ ಅಧಿಕಾರಿಗಳ ತಂಡ ಇದೀಗ ಮನಾಫ್ನ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ಹೋಗಿದೆ ಎಸ್ಐಟಿ ಅಧಿಕಾರಿಗಳಿಂದ. ಧರ್ಮಸ್ಥಳ ಕೇಸ್ನಲ್ಲಿ ಸಾಕಷ್ಟು ಜನ ಬಾಯಿಗೆ ಬಂದಂಗೆ ಮಾತನಾಡೋದಕ್ಕೆ ಯೂಟ್ಯೂಬರ್ಸ್ ನಿಂತಿದ್ರು. ಯಾವುದೇ ದಾಖಲೆಗಳು ಯಾವುದೇ ಸಾಕ್ಷ್ಯಗಳು ಇಲ್ಲದೇನೆ ಗಾಳಿಯಲ್ಲಿ ಗುಂಡು ಹೊಡೆದ ಹಾಗೆ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಧರ್ಮಸ್ಥಳದ ಅಪಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಗೊತ್ತಿಲ್ಲ ಇದ್ರ ಹಿಂದೆ ಯಾರಿದ್ದಾರೋ ಇಲ್ವೋ ಅಥವಾ ವೀವ್ಸ್ಗೋಸ್ಕರ ಮಾಡಿದ್ರ ಮತ್ತೊಂದ ತನಿಖೆಯ ನಂತರ ಬಯಲಾಗುತ್ತೆ ಇದರ ಮೇನ್ ಸೂತ್ರಧಾರಿ ಯಾರಾಗಿರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇದೀಗ ಯಾವುದೇ ವಿಚಾರವನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಆ AI ಎಡಿಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದೆ ಇದೀಗ ಎಸ್ಐಟಿ ಟೀಮ್. ಸೊ ನೆನೆ ಸಮೀರ್ ವಿಚಾರಣೆ ನಡೀತು. 6 ಗಂಟೆಗಳ ಸುದೀರ್ಘ ವಿಚಾರಣೆ ನಡೆಸಿದ ನಂತರ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ವಿಚಾರಣೆಗಾಗಿ ಕರೆದಿದೆ ಎಸ್ಐಟಿ ಟೀಮ್. ಕೇರಳ ಮೂಲದ ಮನಾಫ್ನನ್ನ ಧರ್ಮಸ್ಥಳದ ಬುರುಡೆ ಕೇಸ್ ಬಗ್ಗೆ ಈತ ಕೂಡ ವಿಡಿಯೋ ಮಾಡಿದ್ದ, ಈತ ಕೂಡ ಅಪಪ್ರಚಾರ ಮಾಡುವಂತಹ ಕೆಲಸವನ್ನ ಮಾಡಿದ್ದ. ಸೊ ಇವನಿಗೂ ಇದೀಗ ನೋಟಿಸ್ ಹೋಗಿರುವಂತದ್ದು ಕೇರಳ ಮೂಲದ ಮನಾಫ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಇವಾಗ ಯೂಟ್ಯೂಬರ್ಸ್ಗೆ ಒಂದು ರೀತಿಯಾಗಿ ಭಯ ಹುಟ್ಟುತ್ತಾ ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾವುದೇ ದಾಖಲಾತಿಗಳು ಇಲ್ಲದೇನೆ ಅಪಪ್ರಚಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಸಮೀರ್ ವಿಚಾರಣೆ ಆಗಿದೆ ನಿನ್ನೆ ಸುದೀರ್ಘ 6 ಗಂಟೆಗಳ ಕಾಲ. ಸೊ ಇವತ್ತು ಕೇರಳ ಮೂಲದ ಮನಾಫ್ಗೂ ಕೂಡ ನೋಟಿಸ್ ಜಾರಿಯಾಗಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು. ಇನ್ನು ಯಾರೆಲ್ಲ ಯೂಟ್ಯೂಬರ್ಸ್ಗೆ ನೋಟಿಸ್ ಹೋಗುವಂತಹ ಸಾಧ್ಯತೆ ಇದೆ, ವಿಚಾರಣೆ ಯಾವೆಲ್ಲ ಆಯಾಮದಲ್ಲಿ ತನಿಖೆ ನಡೆಯುತ್ತೆ, ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್? ಏನಂದ್ರೆ ಈಗಾಗಲೇ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೂಟ್ಯೂಬರ್ ಗಳನ್ನ ಸಹ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತ. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಸಮೀರ್ ಸಹ ಆಯ್ತು ಮತ್ತೆ ಅಭಿಷೇಕ್ ಆಯ್ತು. ಈಗ ಕೇರಳ ಮೂಲದ ಮುನಾಫ್ ಅಂತ ಯೂಟ್ಯೂಬರ್ ಏನಿದ್ದಾನೆ, ಸೊ ಆತನು ಸಹ ಈ ಒಂದು ವಿಚಾರದಲ್ಲಿ ಕೆಲವೊಂದಷ್ಟು ಷಡ್ಯಂತ್ರಗಳನ್ನ ಮಾಡಿದ್ದೆ ಮತ್ತೆ ಧರ್ಮಸ್ಥಳದ ವಿರುದ್ಧ ಕೆಲವೊಂದಷ್ಟು ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಅನ್ನ ಮಾಡಿದ್ದ. ಸೊ ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿದಂತ ಎಸ್ಐಟಿ ಅಧಿಕಾರಿಗಳು ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಬರುವ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈ ವಿಚಾರದಲ್ಲಿ ಯಾಕಂದ್ರೆ ಧರ್ಮಸ್ಥಳ ವಿಚಾರದಲ್ಲಿ ಈಗಾಗಲೇ ಏನು MD ಸಮೀರ್ ಏನಿದ್ದಾನೆ, ಸೊ ಆತ ಏನು ಯಾವ ರೀತಿ ಒಂದು AI ಟೋಲನ್ನ ಬಳಸ್ಕೊಂಡು ವಿಡಿಯೋವನ್ನ ಮಾಡಿದ್ದ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಇಡೀ ರಾಜ್ಯಾದ್ಯಂತ ಸಹ ಹೋರಾಟ ಆಗಿತ್ತು. ಮತ್ತೆ ಕೆಲವೊಂದಷ್ಟು ಪಕ್ಷಗಳಿರ್ಬೋದು ಮತ್ತೆ ಪ್ರತಿಪಕ್ಷಗಳಿರ್ಬೋದು ಎಲ್ಲರೂ ಸಹ ಒಂದು ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಕೈಗೊಂಡ್ರು. ಮತ್ತೆ ಒಂದು ರೀತಿ ಹಿಂದೂ ದೇವಾಲಯಗಳನ್ನ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಮತ್ತೆ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿ ಒಂದು ಷಡ್ಯಂತ್ರ ರೂಪಿಸ್ತಾ ಅನ್ನೋದು ಈ ಮೂಲಕ ಗೊತ್ತಾಗಿರುತ್ತೆ. ಯಾಕಂದ್ರೆ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನ ಇರ್ಬೋದು ಮತ್ತೆ ಅದೇ ರೀತಿ ಈಗ ಧರ್ಮಸ್ಥಳ ಆಯಿತು. ಮತ್ತೆ ಮುಂದಿನ ದಿನಗಳಲ್ಲಿ ಸಹ ಮತ್ತೊಂದಷ್ಟು ದೇವಾಲಯಗಳಿಗೂ ಇದೇ ರೀತಿ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಈಗ ಏನು ಯೂಟ್ಯೂಬರ್ ಗಳಿಗೆ ಪ್ರಮುಖವಾಗಿ ಫಂಡಿಂಗ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಸಹ ಒಂದು ಪ್ರಮುಖವಾಗಿ ತನಿಖೆಯನ್ನ ಮಾಡ್ತಾರೆ. ಅಂದ್ರೆ NGO ಮುಖಾಂತರ ಯೂಟ್ಯೂಬರ್ ಗಳಿಗೆ ಸಹ ಒಂದು ಫಂಡಿಂಗ್ ಆಗಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಏನು MD ಸಮೀರ್ ಅವರ ವಿಚಾರಣೆ ಮುಗಿಸಿರುವಂತದ್ದು, ಜೊತೆಗೆ ಅಭಿಷೇಕ್ ಅನ್ನ ಮತ್ತೊಬ್ಬ ಯೂಟ್ಯೂಬರ್ ಸಹ ವಿಚಾರಣೆಯನ್ನು ಸಹ ಎಸ್ಐಟಿ ಅಧಿಕಾರಿ ಮುಗಿಸಿರುವಂತದ್ದು. ಇದಾದ ನಂತರ ಮುನಾಫ್ ಈತನು ಸಹ ವಿಡಿಯೋ ಮಾಡಿದ ಧರ್ಮಸ್ಥಳದ ಬಗ್ಗೆ ಯಾವ ರೀತಿ ಸಮೀರ್ ಮತ್ತೆ ಅಭಿಷೇಕ್ ಮಾಡಿದ ಅದೇ ರೀತಿ ಈತನು ಮಾಡಿದ ಅನ್ನೋದು ಎಸ್ಐಟಿ ತನಿಖೆ ವೇಳೆ ಏನು ಅವರಿಬ್ರು ಬಾಯ್ ಬಿಟ್ಟಿರುವಂತದ್ದು. ಹಾಗಾಗಿ ಈಗ ಅಂದ್ರೆ ಮುನಾಫ್ ಸಹ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರೆದು ಆತನ ಸ್ಟೇಟ್ಮೆಂಟ್ ಅನ್ನು ಸಹ ಮಾಡಿಕೊಳ್ಳುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಅರುಣ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಒಂದು ರೀತಿಯಾಗಿ ಯಾರೆಲ್ಲ ಯೂಟ್ಯೂಬರ್ಸ್ ಅಪಪ್ರಚಾರ ಮಾಡುವಂತಹ ಕೆಲಸವನ್ನ ಮಾಡಿದ್ರು, ಎಡಿಟಿಂಗ್ ಅನ್ನ ಯೂಸ್ ಮಾಡಿಕೊಂಡು, ಅಂದರೆ ಜನಗಳಿಗೆ ಒಂದು ರೀತಿಯಾಗಿ ರಾಂಗ್ ಮೆಸೇಜ್ ಹೋಯಿತು ಒಂದು ಕಡೆಯಿಂದ. ಸೊ ಸಾಕಷ್ಟು ಜನ ಧರ್ಮಸ್ಥಳದ ಗ್ರಾಮಸ್ಥರು, ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು, ಹಲ್ಲೆ ಕೂಡ ಮಾಡೋದಕ್ಕೆ ಮುಂದಾದರು. ಸೊ ಇದೀಗ SIT ಅಲರ್ಟ್ ಆಗಿರುವಂಥದ್ದು. ಮೊದಲನೇದಾಗಿ ನೋಟಿಸ್ ಜಾರಿ ಮಾಡ್ತಾ ಇದೆ. ಯಾರೆಲ್ಲ ಬುರುಡೆಯನ್ನು ಬಿಟ್ಟರು, ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ, ಯಾವುದೇ ದಾಖಲೆಗಳು ಇಲ್ಲದೆ ಬುರುಡೆಯನ್ನು ಬಿಡೋದಕ್ಕೆ ಆರಂಭ ಮಾಡಿಕೊಂಡ್ರು, ಎಲ್ಲರಿಗೂ ಕೂಡ ನೋಟಿಸ್ ಹೋಗಿದೆ. ನಿನ್ನೆ ಸಮೀರ್ಗೂ ಕೂಡ 6 ಗಂಟೆಗಳ ಕಾಲ ಸುದೀರ್ಘ
ಒಂದು ವಿಚಾರಣೆ ಕೂಡ ನಡೆಸಲಾಗಿದೆ. ಸೊ ಇವತ್ತು ಕೇರಳ ಮೂಲದ ಮನಾಫ್ಗೂ ಕೂಡ ನೋಟಿಸ್ ಹೋಗಿರುವಂಥದ್ದು, ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರೆಲ್ಲ ಅಪಪ್ರಚಾರ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಎಲ್ರಿಗೂ ಕೂಡ ನೋಟಿಸ್ ಹೋಗುತ್ತೆ ಅನ್ನುವಂತಹ ಮಾಹಿತಿ. ಸೊ ಯೂಟ್ಯೂಬರ್ಸ್ಗೆ ಒಂದು ರೀತಿಯಾಗಿ ಯಾರೆಲ್ಲ ಮಾತನಾಡಿದ್ರು ಒಂದು ರೀತಿಯಾಗಿ ಭಯ ಹುಟ್ಟಿದೆ ಎಲ್ರಿಗೂ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮತ್ತು ಅಪಪ್ರಚಾರ ಪ್ರಕರಣದ ವಿಚಾರವಾಗಿ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಟೀಮ್. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅಭಿಷೇಕ್ ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ. ಅಭಿಷೇಕ್ ಎಸ್ಐಟಿ ಟೀಮ್ ಅಧಿಕಾರಿಗಳು. ಸೊ ಇದನ್ನು ಕೂಡ ಅಪಪ್ರಚಾರ ಮಾಡಿದ್ದ, ಬಾಯಿಗೆ ಬಂದಂಗೆ ಮಾತನಾಡಿದ್ದ. ಸದ್ಯ ಎಸ್ಐಟಿ ಠಾಣೆಯಲ್ಲಿ ಯೂಟ್ಯೂಬರ್ ಅಭಿಷೇಕ್ ಇದ್ದಾರೆ. ಬುರುಡೆ ಹುಡುಕೋದಿಕ್ಕೆ ರಾತ್ರಿ ವೇಳೆ ತೆರಳಿದ್ದ ಜಯಂತ್ ಹಾಗೆ ಅಭಿಷೇಕ್ ಅರಣ್ಯದೊಳಗೆ ಅಸ್ಥಿಪಂಜರಕ್ಕೆ ಹುಡುಕಾಡಿರ್ತಾರೆ ಜಯಂತ್ ಹಾಗೆ ಅಭಿಷೇಕ್. ಈ ಹಿನ್ನೆಲೆಯಲ್ಲಿ ಅಭಿಷೇಕ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮತ್ತು ಅಪಪ್ರಚಾರ ಪ್ರಕರಣ ದಾಖಲಾಗಿದೆ. ಅಭಿಷೇಕ್ ವಿರುದ್ಧ ಇದೀಗ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಎಸ್ಐಟಿ ಟೀಮ್. ಸದ್ಯಕ್ಕೆ ಧರ್ಮಸ್ಥಳದ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ಮತ್ತೆ ಅಪಪ್ರಚಾರ ಪ್ರಕರಣ ಅಭಿಷೇಕ್ ವಿರುದ್ಧ ದಾಖಲಾಗಿದೆ. ವಿಚಾರಣೆಗೆ ಬರಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಹೋಗಿದೆ. ಸೊ ಇದೀಗ ವಿಚಾರಣೆಗೆ ಹಾಜರಾಗಿದ್ದಾರೆ. ತಡರಾತ್ರಿವರೆಗೂ ಕೂಡ ಎಸ್ಐಟಿ ಟೀಮ್ ವಿಚಾರಣೆಯನ್ನು ನಡೆಸಿತ್ತು. ಇದೀಗ ಮತ್ತೆ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅರಣ್ಯದೊಳಗೆ ಹೋಗ್ಬಿಟ್ಟು ಅಸ್ಥಿಪಂಜರಕ್ಕೆ ಹುಡುಕಾಟವನ್ನು ನಡೆಸಿರ್ತಾರೆ ಜಯಂತ್ ಹಾಗೆ ಅಭಿಷೇಕ್ ಇಬ್ಬರು ಕೂಡ. ಬುರುಡೆ ಹುಡುಕೋದಕ್ಕೆ ರಾತ್ರಿ ವೇಳೆ ತೆರಳಿರ್ತಾರೆ. ಸದ್ಯ ಎಸ್ಐಟಿ ಠಾಣೆಯಲ್ಲಿ ಯೂಟ್ಯೂಬರ್ ಅಭಿಷೇಕ್ ಇರುವಂಥದ್ದು, ವಿಚಾರಣೆಗೆ ಹಾಜರಾಗಿರುವಂಥದ್ದು. ನಿನ್ನೆ ತಡರಾತ್ರಿವರೆಗೂ ಕೂಡ ಅಭಿಷೇಕ್ ವಿಚಾರಣೆ ಮಾಡಲಾಗಿತ್ತು. ಸೊ ಇವತ್ತು ಕೂಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆಗಳು ಇದೆ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಸೂತ್ರಧಾರಿಗಳಿಗೆ ಬಹುದೊಡ್ಡ ಟೆನ್ಷನ್ ಶುರುವಾಗ್ತಾ ಇದೆ. ಈಗ ಸಮೀರ್ ಎಂಡಿ ಬಳಿಕ ಜಯಂತ್ಗೆ ಎಸ್ಐಟಿ ಡ್ರಿಲ್ ನಡೆಸ್ತಾ ಇರುವಂಥದ್ದು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಜಯಂತ್ ವಿಚಾರಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಿನ್ನೆ ತಡರಾತ್ರಿವರೆಗೂ ಕೂಡ ಜಯಂತ್ ವಿಚಾರಣೆಯನ್ನು ನಡೆಸಿದ ಎಸ್ಐಟಿ ಟೀಮ್. ಇಂದು ಕೂಡ ಜಯಂತ್ ವಿಚಾರಣೆ ಮುಂದುವರಿಯುತ್ತೆ. ಜಯಂತ್ ಟಿ ಬಗ್ಗೆ ಹೇಳಿಕೆಯನ್ನ ನೀಡಿರ್ತಾನೆ ಮಾಸ್ಕ್ಮನ್. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಸೂತ್ರಧಾರಿಗಳಿಗೆ ಇದೀಗ ಟೆನ್ಷನ್ ಶುರುವಾಗಿರುವಂಥದ್ದು. ಸಮೀರ್ ಎಂಡಿ ಬಳಿಕ ಜಯಂತ್ಗೂ ಕೂಡ ಎಸ್ಐಟಿ ಡ್ರಿಲ್ ನಡೆಸೋದಕ್ಕೆ ಮುಂದಾಗಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಜಯಂತ್ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಕಡೆ ಸಮೀರ್ ವಿಚಾರಣೆ ನಡೀತಾ ಇದೆ, ಇನ್ನೊಂದು ಕಡೆ ಜಯಂತ್. ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆದಿತ್ತು. ಸೊ ನಾನು ಶವವನ್ನು ಹೂತಿಡುವಂತಹ ಸಂದರ್ಭದಲ್ಲಿ ನಾನಿದ್ದೆ ಅಂತ ಹೇಳ್ಬಿಟ್ಟು ಜಯಂತ್ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಸೊ ಮಾಸ್ಕ್ಮನ್ ಚಿನ್ನಯ್ಯ ಕೂಡ ಜಯಂತ್ ಬಗ್ಗೆ ಮಾತನಾಡಿರ್ತಾಳೆ. ಸೊ ಮಾಸ್ಕ್ಮನ್ ಜೊತೆ ಮತ್ತು ನಿಮ್ಮ ಜೊತೆ ಏನೆಲ್ಲ ಒಡನಾಟ ಇದೆ, ಬಿಕಾಸ್ ಲಾಡ್ಜಲ್ಲಿ ಚಿನ್ನಯ್ಯ ತಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ತಿಮಾರೋಡಿ ಮನೆಯಲ್ಲಿ ಉಳ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಿರಾಕರಿಸಿ ಚಿನ್ನಯ್ಯ ಲಾಡ್ಜ್ನಲ್ಲಿ ಉಳ್ಕೊಂಡಿರ್ತಾರೆ ವಿಚಾರಣಾ ದಿನ, ಅಂದರೆ ಸಂದರ್ಭದ ಟೈಮಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಜಯಂತ್ ಚಿನ್ನಯ್ಯ ಜೊತೆ ಲಾಡ್ಜ್ನಲ್ಲಿ ಜಯಂತ್ ಕೂಡ ಇರ್ತಾರೆ. ಸೊ ಹಾಗಾಗಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೂ ಅವ್ರಿಗೂ ಇದ್ದಂತಹ ಒಡನಾಟದ ಬಗ್ಗೆ ಹೇಳಿ ಅಂತ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರಂತೆ ಎಸ್ಐಟಿ ಟೀಮ್ ಚಿನ್ನಯ್ಯಗೆ. 2 ದಿನಗಳ ಕಾಲ ಜಯಂತ್ ಮನೆಯಲ್ಲಿದ್ದ ಮಾಸ್ಕ್ಮನ್, ಲಾಡ್ಜ್ನಲ್ಲಿಯೂ ಕೂಡ ಮಾಸ್ಕ್ಮನ್ ಜೊತೆ ಇರ್ತಾರೆ ಜಯಂತ್. ಬುರುಡೆ ಸಮೇತ ಚಿನ್ನಯ್ಯ ಜೊತೆ ದೆಹಲಿಗೆ ಹೋಗಿರ್ತಾರೆ. ಚಿನ್ನಯ್ಯ ಜೊತೆಗಿನ ನಂಟಿನ ಬಗ್ಗೆ ವಿಚಾರಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಬರೋಬ್ಬರಿ 8 ಗಂಟೆಗಳ ಕಾಲ ಜಯಂತ್ಗೆ ಎಸ್ಐಟಿ ಡ್ರಿಲ್ ಅನ್ನು ಕೂಡ ಮಾಡಿರುವಂಥದ್ದು. ಚಿನ್ನಯ್ಯಗೆ ಬೆಂಗಳೂರಲ್ಲಿ ಆಶ್ರಯ ನೀಡಿರ್ತಾರೆ ಜಯಂತ್. ಸೊ ಜಯಂತ್ ಮನೆಯಲ್ಲಿರ್ತಾರೆ 2 ಡೇಸ್. ಮಾಸ್ಕ್ಮನ್ ಮತ್ತೆ ಬುರುಡೆ ಸಮೇತ ದೆಹಲಿಗೂ ಕೂಡ ಹೋಗಿರ್ತಾರೆ. ಶವವನ್ನು ಹುಟ್ಟಿದ್ದನ್ನು ನಾನು ನೋಡಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಲಾಡ್ಜ್ನಲ್ಲಿರುವಾಗ ಚಿನ್ನಯ್ಯ ಜೊತೆ ಇರ್ತಾರೆ. ಸೊ ಹೀಗಾಗಿ ನಿಮ್ಮ ಮತ್ತೆ ಚಿನ್ನಯ್ಯನ ಒಡನಾಟ ಏನು ಅಂತ ಹೇಳಿಬಿಟ್ಟು ಪ್ರಶ್ನೆಗಳನ್ನು ಮುಂದಿಟ್ಟು ಇದೀಗ ಎಸ್ಐಟಿ ತನಿಖೆಯನ್ನು ಆರಂಭ ಮಾಡಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ತನಿಖೆಯನ್ನು ತೀವ್ರಗೊಳಿಸಿದ ಎಸ್ಐಟಿ ಟೀಮ್. ತನಿಖಾ ಪ್ರಗತಿ ಕುರಿತು ಇಂದು ಪ್ರಣವ್ ಮೊಹಂತಿ ಸಭೆ ನಡೆಸಲಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಲಿದ್ದಾರೆ ಮೊಹಂತಿ. ನಾಳೆ ಚಿನ್ನಯ್ಯ ಕಸ್ಟಡಿ ಮುಗಿಯುವ ಹಿನ್ನೆಲೆ ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿದೆ. ಈವರೆಗಿನ ತನಿಖಾ ವರದಿ ಮಾಹಿತಿ ಪಡೆಯಲಿದ್ದಾರೆ ಮೊಹಂತಿ. ಸೊ ಕೇಸ್ ಆರಂಭ ಆದಾಗಿಂದನೂ ಕೂಡ
ತನಿಖಾ ಪ್ರಗತಿ ಹಾಗೆ ಏನಾಗ್ತಾ ಇದೆ, ಎಲ್ಲಿಗೆ ಬಂದು ನಿಂತಿದೆ ಎಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕ್ತಾನೆ ಇದ್ದಾರೆ ಮೊಹಂತಿ ಅವರು. ಮೊನ್ನೆ ಕೂಡ ಭೇಟಿಯನ್ನು ನೀಡಿದ್ರು SIT ಕಚೇರಿಗೆ. ಧರ್ಮಸ್ಥಳ ಪ್ರಕರಣದಲ್ಲಿ ತನಿಖೆಯನ್ನು ತೀವ್ರಗೊಳಿಸಿದ SIT ಟೀಮ್ ಇದೀಗ ತನಿಖಾ ಪ್ರಗತಿಯನ್ನ ಕುರಿತು ಪ್ರಣವ್ ಮೊಹಂತಿ ಸಭೆಯನ್ನ ಮಾಡಲಿದ್ದಾರಂತೆ. ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಲಿದ್ದಾರೆ ಮೊಹಂತಿ. ನಾಳೆ ಚಿನ್ನಯ್ಯ ಕಸ್ಟಡಿ ಮುಗಿಯುವ ಹಿನ್ನೆಲೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ. ಈವರೆಗಿನ ತನಿಖಾ ವರದಿಯನ್ನು ಪಡೆಯಲಿದ್ದಾರೆ ಮೊಹಂತಿ ಅವರು. SIT ಟೀಮ್ನ ಮುಖ್ಯಸ್ಥ ಪ್ರಣವ್ ಮೊಹಂತಿ ಒಂದು ಸಭೆಯನ್ನ ಮಾಡ್ತಾರೆ ಇವತ್ತು. ಬಿಕಾಸ್ ಚಿನ್ನಯ್ಯನ ಕಸ್ಟಡಿ ನಾಳೆಗೆ ಮತ್ತೆ ಅಂತ್ಯ ಆಗುತ್ತೆ. ಈಗ 3 days ಬ್ಯಾಕ್ ಕೂಡ ಕಸ್ಟಡಿ ಅವಧಿ ಮುಗಿದಿತ್ತು. ಸೊ ಅದನ್ನು 14 ದಿನಗಳ ಕಾಲ ವಿಚಾರಣೆಯ ನಂತರ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಕೂಡ ಮಾಡಲಾಗಿತ್ತು. ಮತ್ತೆ ಅನುಮತಿಯನ್ನು ಕೋರಿ 2 ಜಾಗಗಳನ್ನು ನಾವು ಮತ್ತೆ ತಲಾಶ್ ಮಾಡಬೇಕು, ಮಹಜರು ಮಾಡಬೇಕು ಅಂತ ಹೇಳಿಬಿಟ್ಟು ಮಂಡ್ಯ ಹಾಗೆ ತಮಿಳುನಾಡು ಈ 2 ಜಾಗಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾದಂತಹ ಕೆಲಸ ಬಾಕಿ ಉಳಿದಿದೆ ಅಂತ ಹೇಳಿಬಿಟ್ಟು ಮತ್ತೆ ಚಿನ್ನಯ್ಯನನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ರು. ನಾಳೆ ಅವಧಿ ಮುಗಿಯುತ್ತೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಸಹಜ ಸಾವು ಆರೋಪ ಪ್ರಕರಣದ ವಿಚಾರವಾಗಿ ಮಹಿಳಾ ಸಂಘಟನೆಗಳಿಂದ ಸೋನಿಯಾ ಗಾಂಧಿಗೆ ಪತ್ರ ಬರೆಯಲಾಗಿದೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಬಗ್ಗೆಯೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂಥದ್ದು. ಹೂ ಕಿಲ್ಡ್ ವುಮೆನ್ ಇನ್ ಧರ್ಮಸ್ಥಳ ಶೀರ್ಷಿಕೆಯಡಿ ಪತ್ರ ಬರೆಯಲಾಗಿದೆ. ಧರ್ಮಸ್ಥಳ ಕೇಸಲ್ಲಿ ರಾಜಕೀಯ ಲಾಭ ಪಡಿತಾ ಇದ್ದಾರೆ. ಸುಜಾತಾ ಭಟ್ಗೆ ರಕ್ಷಣೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಬಿಜೆಪಿ ಇದನ್ನ ಧರ್ಮ ಯುದ್ಧ ಅಂತ ಬಿಂಬಿಸ್ತಾ ಇದೆ ಹೀಗಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. SIT ತನಿಖೆ ವೇಳೆ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಹೇಳಿಕೆ ನೀಡಿರುವಂಥದ್ದು. ಕೈ ನಾಯಕರು SIT ವಿರುದ್ಧ ಹೇಳಿಕೆ ಕೊಡಬಾರದು. SIT ತನಿಖೆ ವೇಳೆ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಹೇಳಿಕೆ, ಕೈ ನಾಯಕರು SIT ವಿರುದ್ಧ ಹೇಳಿಕೆ ಕೊಡಬಾರದು. ಒಂದಷ್ಟು ಅಂಶಗಳನ್ನು ಈ ರೀತಿಯಾಗಿ ಮೆನ್ಷನ್ ಮಾಡಿ ಸೋನಿಯಾ ಗಾಂಧಿಗೆ ಪತ್ರವನ್ನು ಬರೆದಿರುವಂಥದ್ದು. ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಸಹಜ ಸಾವು ಆರೋಪ ಪ್ರಕರಣದ ವಿಚಾರವಾಗಿ ಹೂ ಕಿಲ್ಡ್ ಮಹಿಳಾ ಸಂಘಟನೆಗಳಿಂದ ಸೋನಿಯಾ ಗಾಂಧಿಗೆ ಪತ್ರ ಬರೆದಿರುವಂಥದ್ದು. ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಹೂ ಕಿಲ್ಡ್ ವುಮೆನ್ ಇನ್ ಧರ್ಮಸ್ಥಳ ಶೀರ್ಷಿಕೆಯ ಅಡಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ. ಧರ್ಮಸ್ಥಳ ಕೇಸಲ್ಲಿ ರಾಜಕೀಯ ಲಾಭವನ್ನು ಪಡಿತಾ ಇದ್ದಾರೆ ಬಿಜೆಪಿಯವರು. ಸುಜಾತಾ ಭಟ್ಗೆ ರಕ್ಷಣೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ, ಬರೆದಿದ್ದಾರೆ. ಬಿಜೆಪಿ ಇದನ್ನು ಧರ್ಮ ಯುದ್ಧ ಅಂತ ಬಿಂಬಿಸ್ತಾ ಇದೆ. SIT ತನಿಖೆ ವೇಳೆ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಹೇಳಿಕೆ ನೀಡಿರುವಂಥದ್ದು. ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಬರೆದಿರುವಂತಹ ಪತ್ರ. ಹೂ ಕಿಲ್ಡ್ ವುಮೆನ್ ಇನ್ ಧರ್ಮಸ್ಥಳ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಬರೆದಿರುವಂತಹ ಪತ್ರ. ಕೊಂದವರು ಯಾರು? ಬಿಜೆಪಿ ಇದನ್ನು ಧರ್ಮ ಯುದ್ಧ ಅಂತ ಬಿಂಬಿಸ್ತಾ ಇದೆ. ಇದು ತಪ್ಪು. ಇದರಲ್ಲೂ ಕೂಡ ರಾಜಕೀಯವನ್ನು ತೋರಿಸ್ತಾ ಇದೆ. SIT ತನಿಖೆ ವೇಳೆ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಹೇಳಿಕೆ ಬಂದಿತ್ತು. ಸೊ ಇದೀಗ ಸೋನಿಯಾ ಗಾಂಧಿಗೆ ಪತ್ರ ರವಾನೆ ಆಗಿದೆ. ಕೈ ನಾಯಕರು SIT ವಿರುದ್ಧ ಹೇಳಿಕೆಯನ್ನು ಕೊಡಬಾರದು. ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಖಂಡಿಸಿ ಸೋನಿಯಾಗೆ ಪತ್ರವನ್ನು ಬರೆಯಲಾಗಿದೆ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳ ಬಗ್ಗೆ ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿಗೆ ಬರೆದಿರುವಂತಹ ಪತ್ರ SIT ತನಿಖೆಗೆ ಆಗ್ರಹಿಸಿದೆ. ಸೌಜನ್ಯ ಪ್ರಕರಣದಿಂದ ಹಿಡಿದು ಇತ್ತೀಚಿನ ಘಟನೆಯವರೆಗೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸ್ತಾ ಇದೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಬಗ್ಗೆಯೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ಗೂ ಕೇರಳಕ್ಕೂ ಲಿಂಕ್ ಇದೆಯಾ? ಮಹೇಶ್ ಶೆಟ್ಟಿ ಮತ್ತು ಗ್ಯಾಂಗ್ ಅನ್ನ ಭೇಟಿಯಾಗಿದ್ದ ಮನಾಫ್, ಕೇರಳ ಮೂಲದ ಮನಾಫ್, ಮಹೇಶ್ ಶೆಟ್ಟಿ ಹಾಗೆ
ಗ್ಯಾಂಗ್ ಅನ್ನ ಭೇಟಿಯಾಗಿದ್ದಂತೆ. ಉಜ್ರಿಯಾ ತಿವಾರುಡಿ ಮನೆಯಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇತ್ತಂತೆ. ಮಹೇಶ್ ಶೆಟ್ಟಿ ಜಯಂತ್ ಜೊತೆ ಕಾಣಿಸಿಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳಕ್ಕೂ ಭೇಟಿ ನೀಡಿದ್ದ ಯೂಟ್ಯೂಬರ್. ಧರ್ಮಸ್ಥಳ ಬುರುಡೆ ಕೇಸ್ಗೂ ಕೇರಳಕ್ಕೂ ಲಿಂಕ್ ಇದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಮಹೇಶ್ ಶೆಟ್ಟಿ ಮತ್ತೆ ಗ್ಯಾಂಗ್ ಅನ್ನ ಮನಾಫ್ ಭೇಟಿಯಾಗಿದ್ದಂತೆ. ಬುರುಡೆ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದ ಮನಾಫ್. ಸೊ ಇದೀಗ ಸಾಕಷ್ಟು ಅನುಮಾನಗಳ ಹುತ್ತ ಹುಟ್ಕೋತಾ ಇದೆ. ನೋಡಿ, ಜೊತೆಗಿರುವಂತಹ ಅಂದರೆ ಭೇಟಿಯಾದಂತಹ ಫೋಟೋ ಕೂಡ ಸಿಕ್ಕಿರುವಂಥದ್ದು. ಧರ್ಮಸ್ಥಳ ಬುರುಡೆ ಕೇಸ್ಗೂ ಕೇರಳಕ್ಕೂ ಲಿಂಕ್ ಇದೆಯಾ ಅನ್ನುವಂತಹ ಅನುಮಾನ ಹುಟ್ಟೋದಕ್ಕೆ ಇದೇ ಕಾರಣಗಳು. ಮಹೇಶ್ ಶೆಟ್ಟಿ ಮತ್ತು ಗ್ಯಾಂಗ್ ಅನ್ನ ಭೇಟಿಯಾಗಿದ್ದ ಮನಾಫ್. ಬುರುಡೆ ಕೇಸ್ ಬಗ್ಗೆ ವಿಡಿಯೋವನ್ನು ಮಾಡಿದಂತಹ ಮನಾಫ್ ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಮಹೇಶ್ ಶೆಟ್ಟಿ ಗ್ಯಾಂಗ್ ಅನ್ನ ಭೇಟಿಯಾಗಿರುವಂತಹ ಪಟಗಳು. ಸೊ ಗಮನಿಸ್ತಾ ಇದ್ದೀರಾ, ಮನಾಫ್ ಕೇರಳ ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ಹೋಗಿದೆ. ಆತ ಮಹೇಶ್ ಶೆಟ್ಟಿ ಗ್ಯಾಂಗ್ ಅನ್ನ ಭೇಟಿ ಮಾಡಿದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಚಿನ್ನಯ್ಯ ತಂದಿದಂತಹ ಬುರುಡೆ ವಿಡಿಯೋ ಅಪ್ಲೋಡ್ ಮಾಡಿದ್ದ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಕೂಡ ಹಾಕಿದ್ದ ಈತ. ಕಾಡಿನಿಂದ ಮಾಸ್ಕ್ ಮನ್ ಬುರುಡೆ ತರುವಂತಹ ವಿಡಿಯೋವನ್ನ ಶೂಟ್ ಮಾಡಿ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದ. ಜುಲೈ 11ರಂದು ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ದಾನೆ. ಬಂಗ್ಲೆಗುಡ್ಡದಿಂದ ಬುರುಡೆ ತಂದಿರುವಂತಹ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದ. ಚಿನ್ನಯ್ಯ ತಂದಿದ್ದಂತಹ ಬುರುಡೆಯನ್ನ ವಿಡಿಯೋ ಮಾಡಿದಂಥದ್ದು, ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನು ಕೂಡ ಹಾಕಿದ್ದಂಥದ್ದು. ಕಾಡಿನಿಂದ ಮಾಸ್ಕ್ ಮನ್ ಬುರುಡೆ ತರುವಂತಹ ವಿಡಿಯೋ, ಅದನ್ನ ಜುಲೈ 11ನೇ ತಾರೀಕು ವಿಡಿಯೋ ಅಪ್ಲೋಡ್ ಮಾಡಿದ್ದ ಈತ. ಬಂಗ್ಲೆಗುಡ್ಡದಿಂದ ಬುರುಡೆ ತರುವಂತಹ ವಿಡಿಯೋ, ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ. ಚಿನ್ನಯ್ಯ ತಂದಿದಂತಹ ಬುರುಡೆಯನ್ನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ ಈ ಯೂಟ್ಯೂಬರ್ ಮನಾಫ್, ಕೇರಳ ಮೂಲದ ಮನಾಫ್. ಸೊ ಕೇರಳಕ್ಕೂ ಇದಕ್ಕೂ ಬುರುಡೆ ಪ್ರಕರಣಕ್ಕೂ ಲಿಂಕ್ ಇದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳೆದುರಾಗುತ್ತೆ. ಮಹೇಶ್ ಶೆಟ್ಟಿ ಗ್ಯಾಂಗ್ ಜೊತೆಗೆ ಫೋಟೋವನ್ನು ಕೂಡ ಕ್ಲಿಕ್ಸ್ಕೊಂಡಿದ್ದಾರೆ. ಸೊ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು ಕೂಡ. ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವಾಗಿ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಬಿವೈ ವಿಜಯೇಂದ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಇವಿಎಂ ಯಂತ್ರವನ್ನು ಬದಿಗಿಟ್ಟು ಮತಪತ್ರ ಬಳಕೆಗೆ ರಾಜ್ಯ ಸರ್ಕಾರದ ಸಂಪುಟ ತೀರ್ಮಾನವನ್ನು ಮಾಡಿದೆ. ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವಾಗಿ ಇದೀಗ ಅದನ್ನ ಪಕ್ಕಕ್ಕಿಟ್ಟು ಇವಿಎಂನ ಮತಪತ್ರ ಬಳಕೆಗೆ ರಾಜ್ಯ ಸರ್ಕಾರ ಸಂಪುಟ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು ಮಹತ್ತರ ಬೆಳವಣಿಗೆ. ಯಾವುದೇ ರೀತಿಯಾದಂತಹ ಆಕ್ಷೇಪಗಳು ಕೇಳಿ ಬರಬಾರದು, ತೊಂದರೆಗಳು ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದನ್ನು ಕಾಂಗ್ರೆಸ್ ಸರ್ಕಾರ ಸ್ವಯಂ ಪ್ರಾಮಾಣೀಕರಿಸಿಕೊಂಡಿತಾ ಇದೆ. ಈ ಹಿನ್ನೆಲೆಯಲ್ಲಿ ಇವಿಎಂ ಮತಯಂತ್ರ ಬಳಸಿ 136 ಶಾಸಕರು ಗೆದ್ದಿದ್ದಾರೆ. 2023ರಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರು ಆರಿಸಿ ಬಂದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರಿಂದ ಮೊದಲು ರಾಜೀನಾಮೆ ಕೊಡಿಸಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ರಾಜ್ಯದಿಂದ ಆಯ್ಕೆಯಾದಂತಹ 9 ಕಾಂಗ್ರೆಸ್ ಎಂಪಿಗಳು ರಾಜೀನಾಮೆಯನ್ನು ಕೊಡಲಿ ಅಂತ ಹೇಳ್ತಿದ್ರು. ಸೊ ಇದೀಗ ಎಲ್ಲವೂ ಕೂಡ ಬದಲಾಗಿರುವಂಥದ್ದು. ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಬಿವೈ ವಿಜಯೇಂದ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಕಾಂಗ್ರೆಸ್ ಸರ್ಕಾರ ಸ್ವಯಂ ಪ್ರಾಮಾಣೀಕರಿಸಿಕೊಳ್ಳಬೇಕು. ಈ ಹಿನ್ನೆಲೆ ಇವಿಎಂ ಮತಯಂತ್ರ ಬಳಸಿ 136 ಶಾಸಕರು ಗೆದ್ದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವಾಗಿ ದೇಶದಲ್ಲಿ ಅತಿ ಹೆಚ್ಚು ಅಕ್ರಮ ಮತದಾನ ಮತಗಳ್ಳತನದ ದೂರು, ಚುನಾವಣಾ ದೌರ್ಜನ್ಯದ ಘಟನೆ ಯುಪಿಎ ಸರ್ಕಾರದ ಅವಧಿಯಲ್ಲೇ ಆಗಿರುವಂಥದ್ದು. ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಚುನಾವಣೆಗಳ ನಿರಂತರ ಸೋಲುಗಳಿಗೆ ಇಡೀ ಜಗತ್ತು ತಂತ್ರಜ್ಞಾನವನ್ನು ಆಧರಿಸಿ ವೇಗವಾಗಿ ಹೋಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ತಂತ್ರಜ್ಞಾನವನ್ನು ಅಪಮಾನಿಸೋದಕ್ಕೆ ಹೊರಟಿದೆ, ಹೆಬ್ಬೆಟ್ಟಿನ ದಿನಗಳನ್ನು ನೆನಪಿಸೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಅಂತ ಟಾಂಗ್ ಕೊಡ್ತಿದ್ದಾರೆ. ಮತಪತ್ರ ಬಳಸಿ ನಡೆದ ಚುನಾವಣೆಗಳಲ್ಲಿ ಕಾಂಗ್ರೆಸ್ನಿಂದ ಅಕ್ರಮ ಆಗಿರುವಂಥದ್ದು, ಎಷ್ಟು ಅಕ್ರಮ ನಡೆದಿದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ದಾಖಲೆ ಇದೆ. ದೇಶದಲ್ಲಿ ಅತಿ ಹೆಚ್ಚು ಅಕ್ರಮ ಮತದಾನ ಮತಗಳ್ಳತನದ ದೂರು ಕೂಡ ದಾಖಲಾಗಿರುವಂಥದ್ದು. ಚುನಾವಣಾ ದೌರ್ಜನ್ಯದ ಘಟನೆ ಯುಪಿಎ ಸರ್ಕಾರದ ಅವಧಿಯಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟು
BY ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದು ಎಷ್ಟು ಸರಿ ಈ ರೀತಿಯಾಗಿ ಮಾಡಿದ್ದು? ತಂತ್ರಜ್ಞಾನವನ್ನು ಎಲ್ಲರೂ ಕೂಡ ಅಳವಡಿಕೆ ಮಾಡುವಂತಹ ಸಮಯ ಕಾಲ ಇದು. ಇಂಥ ಸಮಯದಲ್ಲಿ ಹೆಬ್ಬೆಟ್ಟಿನ ಚೀಟಿಗಳನ್ನು ತರೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಬಿಟ್ಟು ಟೀಕೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರವಿದ್ದ ಅವಧಿಯಲ್ಲಿ ಮತಪತ್ರ ಬಳಸಿ ನಡೆದ ಚುನಾವಣೆಗಳಲ್ಲಿ ಎಷ್ಟು ಅಕ್ರಮ ನಡೆದಿದೆ ಅನ್ನೋದಕ್ಕೆ ಇವತ್ತು ಕೂಡ ದಾಖಲೆ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. 90ರ ದಶಕದಲ್ಲಿ ದಾವಣಗೆರೆಯಲ್ಲಿ ಜಯಗಳಿಸಿದಂತಹ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯನ್ನ ಮರು ಎಣಿಕೆಯಲ್ಲಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಲಾಗಿತ್ತು ಗೆಲ್ಲಿಸಲಾಗಿದ್ದು ಕೂಡ ಇಡೀ ಜಗತ್ತು ತಂತ್ರಜ್ಞಾನವನ್ನು ಆಧರಿಸಿ ವೇಗವಾಗಿ ನಡೀತಾ ಇದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತ್ರ ತಂತ್ರಜ್ಞಾನವನ್ನು ಅಪಮಾನಿಸೋದಕ್ಕೆ ಹೊರಟಿದೆ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಹೆಬ್ಬೆಟ್ಟಿನ ದಿನಗಳಿಂದ ನೆನಪಿಸೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಅಂತ ಹೇಳ್ಬಿಟ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರ್ತಾ ಇದ್ದಾರೆ. ನಾನು ಡಾಕ್ಟರ್ ಅಂತ ಸಿಕ್ಕವರಿಗೆ ಟ್ರೀಟ್ಮೆಂಟ್. ಬಿಮ್ಸ್ನಲ್ಲಿ ಆತಂಕ ಸೃಷ್ಟಿಸಿದ ನಕಲಿ ವೈದ್ಯ ವಿದ್ಯಾರ್ಥಿನಿ. ನಾನು PG ವಿದ್ಯಾರ್ಥಿನಿ ಅಂತ ಹೇಳಿ ಸಿಕ್ಕವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾಳಂತೆ. 2 ರಿಂದ 3 ತಿಂಗಳ ಕಾಲ ನರ್ಸಿಂಗ್ ವಿದ್ಯಾರ್ಥಿನಿ ಅಂತ ರೋಗಿಗಳ ಜೊತೆಗಿದ್ದು ಚಿಕಿತ್ಸೆಯನ್ನ ಕೊಡ್ತಾ ಇದ್ಲಂತೆ. ಕಾರವಾರ ಮೂಲದ ಸನಾ ಶೇಖ್ ಎಂಬ ವೈದ್ಯ ವಿದ್ಯಾರ್ಥಿನಿ ಬೆಳಗಾವಿ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವಿರುವಂತಹ ಸನಾ OPD ಸೇರಿದಂತೆ ಎಲ್ಲಾ ಕಡೆ ಕೂಡ ಕೆಲಸವನ್ನ ಮಾಡ್ತಿರ್ತಾಳೆ. ನಕಲಿ ವೈದ್ಯ ವಿದ್ಯಾರ್ಥಿನಿ, ನಾನು PG ವಿದ್ಯಾರ್ಥಿನಿ ಅಂತ ಹೇಳ್ಬಿಟ್ಟು ಸಿಕ್ಕವರಿಗೆಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾಳೆ. 2 ರಿಂದ 3 ತಿಂಗಳ ಕಾಲ ನರ್ಸಿಂಗ್ ವಿದ್ಯಾರ್ಥಿನಿ ಅಂತ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದಾಳಂತೆ. ಕಾರವಾರ ಮೂಲದ ಸನಾ ಶೇಖ್ ಎಂಬ ವೈದ್ಯ ವಿದ್ಯಾರ್ಥಿನಿ ತಕ್ಷಣವೇ ಬಿಮ್ಸ್ ಸರ್ಜನ್ RMO ಗಮನಕ್ಕೆ ತಂದಿದ್ದಾರೆ ಸಿಬ್ಬಂದಿ. ನಾನು ಡಾಕ್ಟರ್ ಅಂತ ಸುಳ್ಳು ಹೇಳಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾಳಂತೆ. ಈಗ ಬಿಮ್ಸ್ನಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಈ ನಕಲಿ ವೈದ್ಯ ವಿದ್ಯಾರ್ಥಿನಿಯ ನಡವಳಿಕೆ. ನಾನು PG ವಿದ್ಯಾರ್ಥಿನಿ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾಳೆ. ವಿಚಾರಣೆ ನಡೆಸಿದಾಗ ಗೊತ್ತಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ದೃಢಪಟ್ಟಿದೆ ಕೂಡ. ಕಳೆದ 3 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಆ ಸಂದರ್ಭದಲ್ಲಿ ಕಾರವಾರ ಮೂಲದ ಸನಾ ಶೇಖ್ ಎಂಬ ವೈದ್ಯ ವಿದ್ಯಾರ್ಥಿನಿ OPD ಸೇರಿದಂತೆ ಎಲ್ಲ ವಿಭಾಗದಲ್ಲೂ ಕೂಡ ಸನಾ ಶೇಖ್ ಓಡಾಟವನ್ನು ನಡೆಸಿದ್ದಾಳೆ. ಕಳೆದ 3 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಬಗ್ಗೆ ಮಾಹಿತಿ ಹೊರಬಿದ್ದಿರುವಂಥದ್ದು. ಆಸ್ಪತ್ರೆಯಲ್ಲಿರುವಂತಹ ಸಮುದಾಯ ಅಣತಿಯಂತೆ ಇರೋ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿರುವಂಥದ್ದು. ತಕ್ಷಣವೇ ಬಿಮ್ಸ್ ಸರ್ಜನ್ RMO ಗಮನಕ್ಕೆ ತಂದಿದ್ದಾರೆ ಸೆಕ್ಯೂರಿಟಿ. ವಿಚಾರಣೆ ನಡೆಸಿದಾಗ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ದೃಢಪಟ್ಟಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸಾದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸಾದ್, ಏನಕ್ಕಾಗಿ ವಿದ್ಯಾರ್ಥಿನಿ ಈ ರೀತಿಯಾಗಿ ಮಾಡಿದ್ಲು? ಅಂದ್ರೆ ಇನ್ನ ಪ್ರಾಕ್ಟೀಸ್ ನಲ್ಲಿ ಇರ್ತಾರೆ, ಅದು ಹೇಗೆ ಚಿಕಿತ್ಸೆ ಕೊಡೋದಕ್ಕೆ ಮುಂದಾದ್ರು? ಹಾಗೆ ಇದು ಯಾರ ಗಮನಕ್ಕೂ ಬರ್ಲಿಲ್ವಾ? ಎಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ? ರೋಗಿಗಳೆಲ್ಲರೂ ಆರಾಮಾಗಿದ್ದಾರೆ ಅಥವಾ ಅವ್ರಗಳಿಗೆ ಏನಾದ್ರೂ ತೊಂದರೆ ಆಗಿದೆಯಾ? ವಿದ್ಯಾರ್ಥಿನಿಯನ್ನ ಮಾತನಾಡಿಸಿದಾಗ ಏನ್ ಹೇಳಿದ್ಲು, ಯಾಕೆ ಹಿಂಗ್ ಮಾಡಿದ್ರಂತೆ? ಖಂಡಿತ ರುಜಾ, ಏನಂತಂದ್ರೆ ಕಳೆದ 2-3 ತಿಂಗಳಿನಿಂದ ನಾನು ವಿದ್ಯಾರ್ಥಿನಿ ಅಂತ ಹೇಳಿ ಏನು ಬೆಳಗಾವಿ ಬಿಮ್ಸ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಕೊಡುತ್ತಾ ಇರುವಂತಹ ವಿದ್ಯಾರ್ಥಿಯ ನಕಲಿ ಕಳ್ಳಾಟ ಇದೀಗ ಬಯಲಾಗಿರುವಂತದ್ದು. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಾವು ನರ್ಸಿಂಗ್ ವಿದ್ಯಾರ್ಥಿನಿ ಎಂದು ರೋಗಿಗಳಿಗೆ 2-3 ತಿಂಗಳಿಂದ ಚಿಕಿತ್ಸೆ ಕೊಡ್ತಾಳೆ. ಈ ಮಹಿಳೆ ಏನಿದ್ದಾರೆ ಕಾರವಾರ ಮೂಲದ ಸನಾ ಶೇಖ್ ಎಂಬ ವೈದ್ಯ ವಿದ್ಯಾರ್ಥಿ ಎಂಬ ಮಾಹಿತಿ ಸಹ ಇದೀಗ ಲಭ್ಯವಾಗಿರುವಂತದ್ದು. ಬೆಳಗಾವಿಯ ಕುಮಾರಸ್ವಾಮಿ ಲೇಔಟ್ ನಲ್ಲಿ ವಾಸ ಮಾಡ್ತಿದ್ದಾರೆ ಎಂಬ ಮಾಹಿತಿ ಸಹ ಇದೀಗ ಬೆಳಕಿಗೆ ಬಂದಿರುವಂತದ್ದು. ವೈದ್ಯಕೀಯ ವಿದ್ಯಾರ್ಥಿನಿ ವೇಷಧರಿಸಿ ಓಡಾಟ ನಡೆಸುತ್ತಿರುವ ಒಂದು ಸಂದರ್ಭದಲ್ಲಿ ಇಂದು ಬೆಳಗ್ಗೆ ಏನಂತಂದ್ರೆ ಸೆಕ್ಯೂರಿಟಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಆಕೆಯನ್ನ ವಿಚಾರಿಸಿದಾಗ ಇದಕ್ಕೂ ಮತ್ತೇನು ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇರೋದಕ್ಕೂ ಆಕೆಗೂ ಏನು ಅಭ್ಯರ್ಥಿಯಾಗಿ ಸಂಬಂಧ ಇಲ್ಲದು ಸಹ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಇದೊಂದು ಮಹಾ ಎಡವಂಟ ಅಂತಾನೆ ಹೇಳ್ಬೋದು. ಈ ಇಷ್ಟೆಲ್ಲ ಘಟನೆಗಳಾದ್ರೂ ಸಹ ಬೆಳಗಾವಿಯ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡೋದಕ್ಕೆ ನಕಾರವನ್ನ ಮಾಡಿರುವಂತದ್ದು. ಯಾಕಂತಂದ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಹಲವಾರು ಅವಾಂತರಗಳು ಸಹ ಸೃಷ್ಟಿಯಾಗಿರುವಂತದ್ದು. ಈ ಹಿಂದೆ ಬಾಣತಿ ಸಾವು ಸಹ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ಬೆಳಗಾವಿ ಬಿಮ್ಸ್ ಏನ್ ಆಸ್ಪತ್ರೆ ಇದೆ, ಇದರಿಂದ ಎಲ್ಲೋ ಒಂದ್ ಕಡೆ ಮಹಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ಜನರು ಸಹ ಕಂಗಾಲಾಗಿರುವಂತದ್ದು. ಯಾವುದೇ ರೀತಿಯಾಗಿ ಅಂತಂದ್ರೆ ಯಾವುದೇ ರೀತಿಯಾಗಿ ಅನಾಹುತ ಆಗಿಲ್ಲ ಎಂಬ ಮಾಹಿತಿ ಸಹ ಇದೀಗ ಏನು ಲಭ್ಯವಾಗ್ತಾ ಇರುವಂತದ್ದು. ಈ ವಿದ್ಯಾರ್ಥಿಯನ್ನ ಒಳಗೆ ಬಿಡೋದಕ್ಕೆ ಎಲ್ಲೋ ಒಂದ್ ಕಡೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿರುವಂತಹ ಕೆಲವೊಂದಿಷ್ಟು ಜನರ ಏನು ವೈದ್ಯರು ಇರ್ತಾರೆ ಅವರದೇ ಎಂಬ ಮಾಹಿತಿ ಸಹ ಇದೀಗ ಇಲ್ಲಿ ಸಾರ್ವಜನಿಕರಲ್ಲಿ ಕಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಅಂದ್ರೆ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಆಸ್ಪತ್ರೆ. ಇಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನರ ರೀತಿಯಲ್ಲಿ ಇಲ್ಲಿ
ಇಲ್ಲಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆಗೆ ಬರ್ತಾರೆ. ಆದ್ರೆ ಇಲ್ಲಿ ಈ ರೀತಿ ಘಟನೆಗಳು ಇಲ್ಲಿ ಆದ್ರೆ ಆಸ್ಪತ್ರೆ ಮೇಲೆ ಇರುವಂತಹ ವಿಶ್ವಾಸ ಏನಿರುತ್ತೆ ಜನರಿಗೆ ಸಂಪೂರ್ಣವಾಗಿ ಇಲ್ಲಿ ಕುಗ್ಗುವಂತಹ ಸಾಧ್ಯತೆಗಳು ಇರುತ್ತೆ. ಇಂಥವುಗಳನ್ನ ತಡೆಗಟ್ಟಲು ಏನಾದರೂ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇದಕ್ಕೆಲ್ಲ ಯಾರು ಕಾರಣ ಆಗಿದ್ದಾರೆ ಅವ್ರ ಮೇಲೆ ಸೂಕ್ತ ರೀತಿ ಕ್ರಮವನ್ನ ಕೈಗೊಂಡು ಇಲ್ಲಿ ಇಂಥವಕ್ಕೆಲ್ಲಕ್ಕೂ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಈಗ ಮುಂದಾಗುವಂತ ಕೆಲಸಕ್ಕೆ ಇಲ್ಲಿ ಮುಂದಾಗಬೇಕೆಂಬುದು ಸಹ ಇಲ್ಲಿ ಸಾರ್ವಜನಿಕರ ಆಗ್ರಹವಾಗಿರುವಂತದ್ದು. ರೋಜಾ. ಆಲ್ರೈಟ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.